ನನಗೆ ಯಾರೂ ತೊಂದರೆ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ನಾನೇ ದೊಡ್ಡ ತೊಂದರೆ. ನನ್ನಿಂದಾನೇ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದು. ಇದನ್ನೆಲ್ಲ ಮಾಡ್ತಿರೋದು ನಾನೇ ಅಮ್ಮ. ನಕ್ಷತ್ರಂಗೆ ತೊಂದರೆ ಕೊಡ್ತಾ ಇರೋದು ಬೇರೆ ಇನ್ಯಾರು ಅಲ್ಲ, ನಾನೇ. ಇದು ನನಗೆ ಅರ್ಥ ಆಗಿದೆ. ಅದಕ್ಕೆ ನನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಟ್ಕೊಂಡು ಪೊಲೀಸ್ ಹತ್ರ ಸರೆಂಡರ್ ಆಗ್ತಾ ಇದ್ದೀನಿ. ನೋಡಿ, ಇವ್ನು ಯಾವ್ದೋ ಮಾತ್ರೆ ತಗೊಂಡಿದ್ದಾನೆ, ಅದಕ್ಕೆ ಈ ತರ ಆಗಿರೋದು. ಈ ಮಾತ್ರೆ ಇವನ್ ಹೆಂಗ್ ಸಿಕ್ತು? ಯಾರಾದ್ರೂ ಬೇಗ ಡಾಕ್ಟರ್ಗೆ ಫೋನ್ ಮಾಡಿ ಪ್ಲೀಸ್. ಅಮ್ಮ ಕರೆದ್ರ? ಯಾವುದೋ ಕೆಲಸದಲ್ಲಿದ್ದೆ. ಏನು ಹೇಳಿಮ್ಮ? ಹೋಗಿ ಭೂಪತಿನ ಕರಿ. ಅಮ್ಮ ತಲೆಗೆ ಏನೋ ಯಾವುದೋ ವಿಷಯ ತುಂಬ ಹಚ್ಕೊಂಡಿರೋ ಥರ ಕಾಣಿಸ್ತಾ ಇದ್ದೀರಾ. ಟೆನ್ಷನಲ್ಲಿರೋ ಥರ ಇದೆಯಲ್ಲಮ್ಮ? ಟೆನ್ಷನ್ ಬಿಟ್ಟರೆ ನನ್ನ ಬದುಕಲ್ಲಿ ಇನ್ನೇನು ಉಳಿದಿದೆ ಮುನ್ನ? ಬರೀ ಇದೇ ಆಯಿತು. ಬಿಸ್ನೆಸ್ ಈ ಮಟ್ಟಕ್ಕೆ ಬೆಳೆಸೋ ತನಕ ಅದ್ರ ಚಿಂತೆ, ಆಮೇಲೆ ಮಕ್ಕಳು ಬೆಳೆಸೋ ಚಿಂತೆ, ಮಕ್ಕಳು ಬೆಳೆದ ಮೇಲೆ ಇನ್ನೊಂದು ಥರ ಚಿಂತೆ. ಒಟ್ಟಿನಲ್ಲಿ ಇದು ಮುಗೀತಿಲ್ಲ. ಎಷ್ಟು ಖುಷಿಯಾಗಿದ್ದ ನನ್ನ ಮಗ. ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಈಗಲೂ ಖುಷಿಯಾಗಿ ಇರ್ತಿದ್ದ. ಅವನು ಇಷ್ಟಪಟ್ಟು ಹುಡುಗಿ ಜೊತೆ ಸಂಸಾರ ಮಾಡಿಕೊಂಡು ಆರಾಮಾಗಿರ್ಬೇಕಾದವನು ಈಗ ಹೇಗಾಗಿದ್ದಾನೆ ನೋಡು ಮುನ್ನ. ಅದು ಯಾರಿಗೋಸ್ಕರನೋ ಜೀವ ಒತ್ತೆ ಇಟ್ಟು ಒದ್ದಾಡ್ತಿದ್ದಾನೆ. ಅವನಿಗೆ ಯಾಕೆ ಬೇಕು ಇದೆಲ್ಲ? ಅವನಿಗೇನಾದರೂ ಆದರೆ? ಅಮ್ಮ ಅಳಿಬಿಡಿಮ್ಮ. ಡೇ ಬೈ ಡೇ ಭೂಪತಿ ಮನಸ್ಸು ಹಾಳಾಗ್ತಿದೆ. ಅಮ್ಮ ಬರೀ ಭೂಪತಿ ಬಾಸ್ ಮನಸ್ಸಷ್ಟೇ ಅಲ್ಲ, ಇಡೀ ಮನೆಯವ್ರ ಮುಂದಿನ ಹಾಳಾಗ್ತಾ ಇದೆ. ಎಲ್ಲ CS ಮಗಳಿಂದ. ರೈಟ್. ಮನೆನೇ ನೆಮ್ಮದಿ ಕಳ್ಕೊಂಡಿದೆ. ನಾನು ನೋಡೋ ಅಷ್ಟು ದಿನ ನೋಡಿದ್ದೀನಿ. ಇನ್ನೂ ಇದನ್ನು ಹೀಗೆ ಬಿಟ್ಟರೆ ಮನೆ ಉಳಿಯಲ್ಲ. ಐ ಹ್ಯಾವ್ ಟು ಫಿಕ್ಸ್ ಇಟ್. ಅಂದರೆ ಅಮ್ಮ ಹೋಗಿ ಭೂಪತಿನ ಕರಿ ಅನ್ನಲ್ಲ, ನಾನು ಅವನ ಜೊತೆ ಮಾತಾಡಬೇಕು. ಇನ್ನು ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡ್ತೀನಿ. ಸರಿಮ್ಮ. ಅಮ್ಮ ಯಾಕಮ್ಮ ಬೇಜಾರಾಗಿ ಕೂತಿದ್ಯಾ? ಏನಾಯ್ತು? ಕಂದ, ನೀ ಅಮ್ಮನ ಎಷ್ಟು ನಂಬ್ತೀಯ? ನನ್ನನ್ನು ಎಷ್ಟು ಪ್ರೀತಿಸ್ತೀಯ? ಇದು ಯಾವ ಥರ ಪ್ರಶ್ನೆನಮ್ಮ? ನನಗೆ ನೀನು ಎಷ್ಟು ಮುಖ್ಯ ಅಂತ ನಾನು ಮಾತಲ್ಲಿ ಹೇಳಿ ನಿನಗೆ ಗೊತ್ತಾಗಬೇಕಾ? ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ. ಅಷ್ಟು ನೀನು ನನಗೆ ಮುಖ್ಯ. ಇದು ನಿಮ್ಮಮ್ಮನ ಮರ್ಯಾದೆ ಪ್ರಶ್ನೆ ಭೂಪತಿ. ಅದನ್ನು ನೀನು ಉಳಿಸ್ಕೊಡ್ಬೇಕು. ಅದೇನು ಅಂತ ಹೇಳಮ್ಮ. ಈ ಅಮ್ಮ ಯಾರಿಗೋ ಒಂದು ಮಾತು ಕೊಟ್ಟಿದ್ದಾರೆ. ಅದನ್ನು ನಡೆಸ್ಕೊಡೋದು ಬಿಡೋದು ಎರಡೂ ನಿನ್ನ ಕೈಲಿದೆ ಕಣೋ. ನಿಂಗೆ ಗೊತ್ತಲ್ವಾ ಭೂಪತಿ, ಶ್ವೇತಾನೇ ಈ ಮನೆ ಸೊಸೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೀನಿ. ಆ ಜಾಗಕ್ಕೆ ಯಾರೇ ಬಂದರೂ ನನ್ನ ಕೈಲಿ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೀನೇನೋ ಮದುವೆ ಆಗೋದಾಗಿದ್ದೀನಿ, ಮುಂದಕ್ಕೂ ಹೀಗೆ ಇರ್ತೀನಿ ಅಂತ ನಕ್ಷತ್ರನ ಜೊತೆ ಬದುಕ್ತೀಯ. ಆದರೆ
ನನಗೆ ನಿನ್ನ ಕಷ್ಟ ನೋಡೋಕ್ಕಾಗ್ತಿಲ್ವೋ? ಅವಳಿಂದ ನಿನಗಾಗಲಿ ಈ ಮನೆಗಾಗಲಿ ಒಳ್ಳೇದಾಗಲ್ಲ. ಅಮ್ಮ ನೀನ್ ಏನು ಹೇಳೋದು ಕೊಟ್ಟಿದ್ಯಾ? ಹೊಸ್ದಾಗಿ ಏನೂ ಇಲ್ಲ. ಆವತ್ತು ಅದೇ ಕೇಳಿದೆ, ಇವತ್ತು ಅದೇ ಕೇಳ್ತಾ ಇದ್ದೀನಿ. ನೀನು ಚೆನ್ನಾಗಿರಬೇಕು, ಈ ಮನೆ ನೆಮ್ಮದಿ ವಾಪಸ್ ಬರಬೇಕು ಅಂದರೆ ನೀನು ಶ್ವೇತನೇ ಮದುವೆ ಆಗಬೇಕು. ಅಮ್ಮ ಹಾ, ಇದು ಬಾಸ್ ಸರಿಯಾಗಿ ಲಾಕ್ ಆದ್ರು. ಇನ್ನೋರು ಮದುವೆ ಆಗಲೇಬೇಕು, ಅವಾಗಲೇ ಎಲ್ಲ ಸರಿ ಹೋಗುತ್ತೆ. ಇದೊಂದ್ಸಲ ನನ್ನ ಮಾತು ಕೇಳು ಭೂಪತಿ, ಆಮೇಲೆ ನಾನು ಇನ್ನೇನು ಕೇಳಲ್ಲ. ಒನ್ ಲಾಸ್ಟ್ ಟೈಮ್ ಪ್ಲೀಸ್ ಲಿಸನ್ ಟು ಮೀ. ಇವಾಗ ಭೂಪತಿ ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾನೆ ಅಂತ ನನ್ಗೆ ಅರ್ಥ ಆಗ್ತಿದೆ. ನನ್ನ ಮೇಲೆ ಅಟ್ಯಾಕ್ ಆದಾಗೆಲ್ಲ ಅವನು ಒದ್ದಾಡ್ತಾನೆ, ಆದ್ರೆ ಮನಸ್ಸು ತುಂಬಾ ಪ್ರೀತಿ ಇಟ್ಕೊಂಡು ಹೊರಗಡೆ ಸಿಟ್ಟು ತೋರಿಸ್ತಾನೆ. ನನಗ್ ನಂಬಿಕೆ ಇದೆ, ಇವತ್ತಲ್ಲ ನಾಳೆ ಅವನು ನನ್ನನ್ನ ಅರ್ಥ ಮಾಡ್ಕೋತಾನೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಕ್ಕ. ನಾನು ಹೇಳಿದ್ದು ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಭೂಪತಿ ಹಾರ್ಟ್ ಫುಲ್ ಲವ್, ಔಟ್ಸೈಡ್ ಹ್ಯಾಂಗ್ರಿ ಶೋ, ಇನ್ಸೈಡ್ ಫುಲ್ ಲವ್. ಅಂಡರ್ಸ್ಟ್ಯಾಂಡ್? Yeah, Nakshatra, I got it. No worries, everything will be fine. You know one thing? ಏನಕ್ಕ? Bhupati Shweta marriage fix. ನಾನು ಮೈರಿ ಅಕ್ಕ ನೋ ಲೈಕ್. ಶ್ವೇತಾ ಇಷ್ಟ ಇಲ್ಲ. ಅಕ್ಕ ನೀನ್ ಹೇಳ್ತಿದ್ದೀರಾ? ಭೂಪತಿಗೂ ಶ್ವೇತನ್ಗೂ ಮದ್ವೆ ಗೊತ್ತಾಗಿದ್ದು ನಿಮ್ಗೆ ಇಷ್ಟ ಇರ್ಲಿಲ್ವಾ? ಯಾಕಕ್ಕ? ಗೊತ್ತಿಲ್ಲ. ಶ್ವೇತಾ ಭೂಪತಿ ಜೋಡಿ ನೋ, ನಾಟ್ ಗುಡ್. You and Bhupati best, made for each other. ಆದ್ರೆ ಅತ್ತೆಗೆ ಶ್ವೇತಾ ಅಂದ್ರೇನೆ ಇಷ್ಟ. ಅವಳನ್ನೇ ಭೂಪತಿಗೆ ಜೋಡಿ ಮಾಡ್ಬೇಕು ಅಂತ ಕಾಯ್ತಿದ್ದಾರೆ. ಆದ್ರೆ ನನ್ ಭೂಪತಿ ಮೇಲೆ ನನಗ್ ನಂಬಿಕೆ ಇದೆಯಕ್ಕ. ಅವನ್ ಯಾವತ್ತೂ ನನ್ ಕೈ ಬಿಡಲ್ಲ. ಅತ್ತೆ ಹೇಳಿದ್ರು ಅಂತ ಶ್ವೇತನ ಮದ್ವೆ ಆಗಲ್ಲ. Are you sure? What if he agrees? ಅಮ್ಮ ಯಾಕೆ ಕೇಳ್ತಾ ಇದ್ಯಾ? ನಾವಿಬ್ರು ಇದ್ರ ಬಗ್ಗೆ ಆಗ್ಲೇ ಮಾತಾಡಿದೀವಿ. ನಾನ್ ನಿನಗೆ ಕ್ಲಿಯರ್ ಆಗು ಉತ್ತರ ಕೊಟ್ಟಿದ್ದೀನಿ. ನನಗೆ ಆ ಉತ್ತರ ಬೇಡ ಭೂಪತಿ. ನೀನು ಅದನ್ನು ಬದಲಾಯಿಸ್ಕೋಬೇಕು ಅಂತಾನೆ ನಾನು ಈ ವಿಷಯದ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ. ಅಮ್ಮ ಪ್ಲೀಸ್ ಅಮ್ಮ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಭೂಪತಿ, ಅರ್ಥ ಮಾಡ್ಕೋ. ಇವಳ ಜೊತೆ ನಿನ್ನ ಫ್ಯೂಚರ್ ಇಲ್ಲ. ನೀನು ಎಲ್ಲರೂ ಥರ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ನಿಂಗೊಬ್ಳು ಪರ್ಫೆಕ್ಟ್ ಪಾರ್ಟ್ನರ್ ಬೇಕು, ಆಗಲೇ ಲೈಫ್ ಚೆನ್ನಾಗಿರೋದು. ನನಗ ಆಸೆನೇ ಸತ್ತೋಗಿದ್ಯಮ್ಮ. ಹೀಗೆ ಬದುಕಬೇಕು ಅಂತಾನೆ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಬಟ್ ನಂಗೆ ಆಗಿಲ್ಲ. ನನ್ನ ಮಗ ಸನ್ಯಾಸಿ ಥರ ಇದ್ರೆ ನನಗೆ ಮನಸ್ಸು ಒಪ್ತಿಲ್ಲ. ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀನು ಶ್ವೇತನ ಮದುವೆ ಆಗಬೇಕು ಭೂಪತಿ, ಆಗ ಎಲ್ಲ ಸರಿ ಹೋಗುತ್ತೆ. ನೀನು ಖುಷಿಯಾಗಿರ್ತೀಯ, ನನಗೂ ನೆಮ್ಮದಿ, ಮನೇನು ಪೀಸ್ಫುಲ್ ಆಗಿರುತ್ತೆ. ಒಬ್ಬ ತಾಯಿಯಾಗಿ ನಿನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿರೋದು ತಪ್ಪಲ್ಲ ಅಮ್ಮ. ಮಗ ಅನ್ನೋ ಕನ್ಸನಿರುತ್ತೆ, ಒಪ್ತೀನಿ. ಆದ್ರೆ ನಾನು ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ವೈ? ವಾಟ್ ಇಸ್ ಸ್ಟಾಪಿಂಗ್ ಯು ಭೂಪತಿ? ಯಾಕೆ ಬೇಡ ಅಂತ್ಯ? ಅಮ್ಮ ನನಗೆ ಮದುವೆ ಆಗಿದೆ, ನನಗೊಬ್ಳು ಹೆಂಡತಿ ಇದ್ದಾಳೆ. ಓ ಫಾರ್ ಗಾಡ್ ಸೇಕ್, ಮೊದಲು ಆ ಥರ ಯೋಚನೆ ಮಾಡೋದನ್ನ ನಿಲ್ಲಿಸು. ಅದೊಂದು ಮದುವೆನೂ ಅಲ್ಲ, ಅವಳು ನಿನ್ನ ಹೆಂಡ್ತಿನೂ ಅಲ್ಲ.
ನೀನೇನಾದರೂ ಆ ಚಂದ್ರಶೇಖರ್ಗೆ ಹೆದರ್ಕೊಂಡು ಹಿಂದೆ ಸರಿದ್ರೆ ಆ ವಿಷಯ ನನಗೆ ಬಿಟ್ಬಿಡು, ನಾನು ನೋಡ್ಕೋತೀನಿ. ನೀನು ಮದುವೆಗೆ ಒಪ್ಕೊ ಸಾಕು. ಇಲ್ಲಮ್ಮ, ಇದು ಇನ್ನೊಬ್ಬರ ಬಗ್ಗೆ ಅಲ್ಲ. ಆ್ಯಂಡ್ ನನಗ ಮನುಷ್ಯ ಏನೂ ಅಲ್ಲ. ಮತ್ತೇನು? ನಾನು ಹೇಗೆ ಮದುವೆ ಆಗಿದ್ದೀನಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಅಮ್ಮ. ಮದುವೆ ಆಗಿದ್ದೀನಿ, ಅದಷ್ಟೇ ಲೆಕ್ಕಕ್ಕೆ ಬರೋದು. ನನ್ನ ಹಣೆಯಲ್ಲಿ ಬರ್ತಿದ್ದು ಇಷ್ಟೇ. ಜೀವನ ಪೂರ್ತಿ ಅವಳ ಜೊತೆನೇ ಇರ್ತೀನಿ. ಆದ್ರೆ ಇನ್ನೊಂದು ಮದುವೆ ಮಾತ್ರ ಆಗಲ್ಲ. ಭೂಪತಿ, ಶ್ವೇತಂಗೂ ಹೇಳ್ಬಿಡಮ್ಮ, ನನಗೋಸ್ಕರ ಕಾಯಕ್ ಬೇಡ ಅಂತ. ನೀನು ಅಷ್ಟೇ. ಇವನು ಇವತ್ತು ಹೀಗೆ ಹೇಳ್ತಾನೆ, ನಾಳೆ ಸರಿ ಹೋಗ್ತಾನೆ, ಮತ್ತೆ ಕೇಳೋಣ ಅನ್ಕೋತಾನೆ. ಇಲ್ಲಮ್ಮ, ನಾನು ಒಂದು ಸಲ ಇಲ್ಲ ಅಂತ ಹೇಳಿ ಅಲ್ಲದ ಮುಗಿತು. ನನ್ನ ಬಗ್ಗೆ ನಿಮಗೆ ಗೊತ್ತಿದೆಯಲ್ವ? ಆ ಹೆಂಗ್ಸಿಗೆ ಎಣ್ಣೆ ತಿಕ್ಕಿ ಮಸಾಜ್ ಮಾಡಿ ನನ್ನ ಸಾಫ್ಟ್ ಕೈಯೆಲ್ಲ ಸೌದೋಗ್ತಿದೆ ಅಂತ ಅನ್ನಿಸ್ತಿದೆ. ಛೇ, ಹೌ ಬ್ಯಾಡ್. ನನ್ನ ಲೈಫ್ ಯಾಕೆ ಹೀಗಾಗಿದೆ? ನನಗೆ ಯಾಕೆ ಹೀಗಾಗ್ತಿದೆ? ವೈ ನೀನ್ ಮಾಡಿರೋ ಕರ್ಮಕ್ಕೆ ಇವಾಗ ಬಂದು ಆಂಟಿಗ್ ಮಾತ್ರೆ ಕೊಡು, ಅವ್ರು ಮಲ್ಕೊಬೇಕಂತೆ. ಸೃಷ್ಟಿ ಅಕ್ಕ ಕೇಳಿಸ್ತಾ? ಶ್ವೇತಾ ಏನೋ ಬೀಳ್ಸಿದ್ಲು. ಏಯ್ ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಬಂದ್ರೆ ನಿನ್ನ ಆ ಸೃಷ್ಟಿ ಇಬ್ರನ್ನ ಸಾಯಿಸ್ತೀನಿ. ಯಾವಾಗ ಈ ಮನೆಯಿಂದ ಬಿಡುಗಡೆ ಸಿಗುತ್ತೋ ಅಂತ ಕಾಯ್ತಿದ್ದೀನಿ. ಆ ಶಕುಂತಲಾ ದೇವಿ ಪ್ರತಿ ಸಲ ಸಿಕ್ಕಾಗ ನಾನಿದ್ದೀನಿ, ನನ್ ಕೈ ಬಿಡಲ್ಲ, ನಾನಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ನನ್ ನೆನಪೇ ಇರಲ್ಲ. ನಾನು ಯಾವಾಗ ಮನೆಗೆ ಹೋಗ್ತೀನೋ, ಯಾವಾಗ ಭೂಪತಿನ ಮದ್ವೆ ಆಗ್ತೀನೋ, ಯಾವಾಗ ಸುಖ ಲಕ್ಸುರಿ ಎಲ್ಲ ನನಗ್ ಸಿಗೋದು? God, hell with my life. Thank God. Finally. ಹಲೋ ಅತ್ತೆ. ಹಲೋ ಶ್ವೇತಾ. ನಿಮ್ಮ ಬಗ್ಗೆನೇ ನೆನೆಸ್ಕೊಂಡು ಕೂತಿದ್ದೆ ಅತ್ತೆ. ನಿಮ್ಗೆಲ್ಲೋ ನಾನು ನೆನಪೇ ಇಲ್ಲ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನೀವು ಕಾಲ್ ಮಾಡಿದ್ರಿ. ನಮ್ದು ವೈಬ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತಲ್ವಾ? ಯಾಕತ್ತೆ ಡಲ್ ಆಗಿದ್ದೀರಾ? ಏನಾಯ್ತು ಹೇಳಿ ಅತ್ತೆ. ನೀವು ಯಾವತ್ತೂ ಅಷ್ಟು ಸೈಲೆಂಟ್ ಆಗಿರೋದನ್ನ ನಾನು ನೋಡೇ ಇಲ್ಲ. ಏನಾಯ್ತು? ಅದು ನಾನು ಭೂಪತಿ ಹತ್ರ ಮಾತಾಡಿದೆ. ಏನಂತ ಅತ್ತೆ? ಅದೇ ಶ್ವೇತಾ, ನಿನ್ನ ಅವನ ಮದುವೆ ಬಗ್ಗೆ. ರಿಯಲಿ ಥ್ಯಾಂಕ್ಸ್ ಅತ್ತೆ. ಅಬ್ಬ ದೇವ್ರೆ, ಕೊನೆಗೂ ಮಾತಾಡಿದ್ರು. ಅಂದ್ರೆ ನಾನ್ ಸದ್ಯದಲ್ಲೇ ಆ ಮನೆಗೆ ಶಿಫ್ಟ್ ಆಗೋದಂತೂ ಕನ್ಫರ್ಮ್. ಆದರೆ ಶ್ವೇತಾ ಅತ್ತೆ, ನಿನಗೆ ಅದು ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ನಂಗೆ ಬಾಯೇ ಬರ್ತಿಲ್ಲ. ಟೆನ್ಷನ್ ಕೊಡದೆ ಹೇಳ್ ಸಾಯಿ. ನಂದೇ ನನ್ಗಾಗಿದೆ, ಇವ್ರದ್ದು ಬೇರೆ ಆದ್ರೆ ಗೀದ್ರೆ ಅನ್ಕೊಂಡು. ಶ್ವೇತಾ, ನೀನು ನನ್ನ ಕ್ಷಮಿಸ್ಬಿಡು. ನನ್ನ ಕೈಲಿ ನಿನ್ನ ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಅತ್ತೆ, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಭೂಪತಿ ಯಾವ ಕಾರಣಕ್ಕೂ ಎರಡನೇ ಮದುವೆ ಆಗಲ್ಲ. ಈ ವಿಷಯದ ಬಗ್ಗೆ ಮತ್ತೆ ಯಾರೂ ಮಾತಾಡಬಾರ್ದು. ಹಾಗೆ ಶ್ವೇತಂಗೂ ಹೇಳ್ಬಿಡಿ, ಅವಳು ನನಗೋಸ್ಕರ ಕಾಯೋದು ಬೇಡ ಅಂದ. ಅತ್ತೆ ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿರೋ ಹಾಗೆ ಕಾಣುತ್ತೆ. ಅವರು ಮತ್ತೆ ಭೂಪತಿನ ಒತ್ತಾಯ ಮಾಡಲ್ಲ.
ಯಾಕೆಂದ್ರೆ ಭೂಪತಿ ಅಷ್ಟು ಕ್ಲಿಯರ್ ಆಗಿದ್ದ. ಅವನನ್ನ ಇನ್ಯಾರೂ ಬದಲಾಯಿಸಕ್ಕಾಗಲ್ಲ. ಅಕ್ಕ, ನಾವಿಷ್ಟೊತ್ತು ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನನಗೆ ಗೊತ್ತಕ್ಕ, ನನಗೆ ಗೊತ್ತು ಭೂಪತಿ ನನ್ನನ್ನ ಬಿಡಲ್ಲ. ಶಲ್ಯಕ್ಕ, ನಾನು ಹೇಳಿಲ್ವಾ ಭೂಪತಿ ಎರಡನೇ ಮದ್ವೆಗೆ ಒಪ್ಪಲ್ಲ ಅಂತ? ನನ್ ಭೂಪತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಕ್ಕ. ಭೂಪತಿ ಏನು ಅಂತ ನಿನಗೆ ಗೊತ್ತು, ಆದ್ರೆ ನಕ್ಷತ್ರ ಏನು ಅಂತ ಭೂಪತಿಗೆ ಯಾವಾಗ ಗೊತ್ತಾಗೋದು? ಗೊತ್ತಾಗುತ್ತಕ್ಕ, ನಾನು ಕಾಯ್ತೀನಿ. ಯಾವುದೋ ನನಗೆ ಶಾಪ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಆಗ್ತಿದೆ. ನನ್ನ ಶಾಪ ಕಳೆದು ಇದರಿಂದ ಮುಕ್ತಿ ಸಿಗೋ ತನಕ ನಾನು ಎಲ್ಲಾನು ಸಹಿಸ್ಕೊಳ್ತೀನಕ್ಕ. ಮುಂದೆ ನೀನು ಅವನು ಚೆನ್ನಾಗಿರ್ತೀರ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ. ಒಳ್ಳೆ ಕಾಲ ಬರುತ್ತೆ ನಕ್ಷತ್ರ. ಹಿಂದೆ ನಡೆದಿದ್ದನ್ನೆಲ್ಲ ಮರೆತು ಭೂಪತಿ ನಿನ್ನನ್ನ ಒಪ್ಕೊಂಡೇ ಒಪ್ಕೋತಾನೆ. ಬರೀ ಮೈತ್ರೆ ಸಾಲಲ್ಲ ಅಕ್ಕ, ನಿಜವಾಗ್ಲೂ ಅಲ್ಲಿ ಏನೇನ್ ನಡೀತು ಅಂತ ಅವ್ನಿಗೆ ಗೊತ್ತಾಗ್ಬೇಕು. ಆಗ್ಲೇ ಇದೆಲ್ಲ ಸರಿ ಹೋಗೋದು. ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಕ್ಕ. ದೇವ್ರು ನಮ್ಮನ್ನ ಕೈ ಬಿಡಲ್ಲ.